ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟ ದರ್ಶನ್. ಪ್ರೀತಿಯ ಸೆಲೆಬ್ರಿಟೀಸ್ಗಳೇ ಅಂತ ಹೊಸ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿ ದರ್ಶನ್ ಭಾವುಕರಾಗಿದ್ದಾರೆ. ಅಭಿಮಾನಿಗಳ ಬೆಂಬಲವೇ ನನ್ನ ನಿಜವಾದ ಆಸ್ತಿ. ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಚಿರಋಣಿ. ನಿಮ್ಮ ಹಾರೈಕೆಗಳು ನನ್ನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಅಂತ ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ಮನ್ನ ಕಾಣುವಂತ ಹಂಬಲ ಇದೆ. ನಿಮ್ಮನ್ನ ಪಡೆದಿರುವಂತ ನಾನೇ ಧನ್ಯ ಅಂತ ದರ್ಶನ್ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿರುವಂಥದ್ದು. ಭಾವುಕವಾದಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ ದರ್ಶನ್. ಮೊನ್ನೆ ಹುಟ್ಟಿದ ಹಬ್ಬ ಇತ್ತು, ಆ ಸಂದರ್ಭದಲ್ಲಿ ನಾನು ನಿಮಗೆ ಸಿಗ್ತಾ ಇಲ್ಲ, ಇದೊಮ್ಮೆ ಕ್ಷಮಿಸ್ಬಿಡಿ ಅಂತ ತುಂಬ ಬಾರಿ ಕೇಳಿದರು, ಕ್ಷಮೆಯನ್ನು ಕೇಳಿದರು ದರ್ಶನ್. ಈಗ ಇವತ್ತು ಹೊಸದೊಂದು ಪೋಸ್ಟನ್ನು ಮಾಡಿದ್ದಾರೆ. ಸೆಲೆಬ್ರಿಟೀಸ್ಗಳಿಗೋಸ್ಕರ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ದರ್ಶನ್ ಅವರ ಹೊಸ ಪೋಸ್ಟ್ ಬಗ್ಗೆ ಏನು ಹೇಳ್ತಾ ಹೋಗ್ಬೋದು? ಸೆಲೆಬ್ರಿಟೀಸ್ಗಳಿಗೋಸ್ಕರ ಅವರು ಮತ್ತೊಮ್ಮೆ ಭಾವುಕರಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು ಖಂಡಿತ ಪೃಥ್ವಿ, ಹುಟ್ಟುಹಬ್ಬ ಇನ್ನೇನು ಹತ್ರ ಬರ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಹೇಳಿದರು ದರ್ಶನ್ ರವರು. ನಿಮಗೆ ಥ್ಯಾಂಕ್ಸ್ ಹೇಳಬೇಕಾ ಅಥವಾ ಕೃತಜ್ಞತೆಯನ್ನು ಹೇಳಬೇಕಾ, ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು. ಜೊತೆಗೆ ಹುಟ್ಟುಹಬ್ಬದ ದಿನ ನಾನು ನಿಮ್ಮನ್ನು ಭೇಟಿ ಮಾಡೋದಕ್ಕಾಗಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಆದರೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಅವರು ಹಾಕಿರುವಂತಹ ಪೋಸ್ಟ್ನಲ್ಲೂ ಕೂಡ ಅದನ್ನೇ ಅವರು ಹೇಳಿದ್ದಾರೆ. ಆದಷ್ಟು ಬೇಗ ನಿಮ್ಮನ್ನು ಕಾಣುವಂತಹ ಆತುರದಲ್ಲಿ ತವಕದಲ್ಲಿ ನಾನಿದ್ದೀನಿ ಅನ್ನುವಂತಹ ಮಾತನ್ನು ಹೇಳೋದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳಿದ್ದಾರೆ. ಯಾಕಂದರೆ ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ನಿಂತವರು ನೀವು, ನಿಮ್ಮ ಈ ಒಂದು ಬೆಂಬಲಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳೋ ಮೂಲಕ ಆ ಒಂದು ಪೋಸ್ಟ್ನಲ್ಲಿ ತುಂಬ ಭಾವುಕರಾದಂತೆ ಕಾಣ್ತಾ ಇದೆ ದರ್ಶನ್ ರವರು. ಒಟ್ಟಿನಲ್ಲಿ ಅವರ ಸೆಲೆಬ್ರಿಟೀಸ್ಗಳನ್ನು ತುಂಬಾ ಹತ್ತಿರದಿಂದ ನೋಡಬೇಕು, ಅವರನ್ನು ಭೇಟಿ ಮಾಡಬೇಕು, ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸ್ಬೇಕು, ಧನ್ಯವಾದಗಳನ್ನ ಹೇಳಬೇಕು ಅನ್ನುವಂತಹ ಒಂದು ಕಾತುರ ದರ್ಶನ್ ರವರಿಗೆ ಇರೋದು ಖಂಡಿತವಾಗ್ಲೂ ಈ ಮೂಲಕ ಗೊತ್ತಾಗ್ತಾ ಇದೆ. ಸೊ ಹುಟ್ಟುಹಬ್ಬದ ದಿನ ಅವರು ಎಸ್ಪೆಷಲಿ ಅವರ ಅಭಿಮಾನಿಗಳು, ಸೆಲೆಬ್ರಿಟೀಸ್ಗಳು ಸಾಕಷ್ಟು ಸಮಾಜ ಪರವಾದಂತಹ ಒಂದಷ್ಟು ಕೆಲಸನ ಮಾಡಿದ್ರು. ಅಂದರೆ ಎಲ್ಲೂ ಕೂಡ ಕಟೌಟ್ಗಳನ್ನು ಹಾಕ್ದೇನೆ ಸಮಾಜಕ್ಕೆ ಒಳಿತಾಗುವಂತಹ, ಅಂದರೆ ಸ್ಕೂಲ್ಗಳಲ್ಲಿ ಹೋಗಿ ಒಂದು ಪುಸ್ತಕಗಳನ್ನು ಹಂಚೋದು, ರಕ್ತದಾನ ಮಾಡುವಂಥದ್ದು, ಜೊತೆಗೆ ಅನ್ನದಾನ ಮಾಡುವಂಥದ್ದು, ಈ ರೀತಿಯ ಒಂದಷ್ಟು ಕೆಲಸಗಳನ್ನು ಮಾಡಿದ್ರು. ಸೊ ಈ ಒಂದು ವಿಚಾರಕ್ಕೂ ಕೂಡ ಅವರು ಕೃತಜ್ಞತೆಯನ್ನು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಕೊನೆಯದಾಗಿ ಅವ್ರು ಹೇಳಿರೋದು ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಅನ್ನುವಂಥದ್ದನ್ನು ಪೃಥ್ವಿ.